ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು, ಹಾಗೆ ಗುಡ್ ಮಾರ್ನಿಂಗ್. ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನಿಮಗೆ ಕರಂಡಕ್ಕಾಯಿ ಅಂದರೆ ಗೊತ್ತಾ? ನನಗೆ ಅದು ಬೇರೆ ಭಾಷೆಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನಿವತ್ತು ತೋರಿಸ್ಕೊಡ್ತೀನಿ ನಿಮಗೆ ಕರಂಡಕ್ಕಾಯಿ ಏನು ಅಂತ. ಅದು ಉಪ್ಪಿನಕಾಯಿಗೆ ಮಾವಿನ ಮಿಡಿಗಿಂತಲೂ ಕೂಡ ಚೆನ್ನಾಗಿರುತ್ತೆ. ಇದು ಕೆಂಪು ಅಕ್ಕಿಯ ಕುಚ್ಚಲಕ್ಕಿ ಗಂಜಿದೆ ಅಲ್ವಾ, ಇದರ ಜೊತೆ ಎಲ್ಲ ಈ ಉಪ್ಪಿನಕಾಯಿ ಬಹಳ ಚೆನ್ನಾಗಿರುತ್ತೆ. ರಸಮ್ ಜೊತೆ ಒಟ್ಟಲ್ಲಿ ಉಪ್ಪಿನಕಾಯಿ ಎಲ್ಲದಕ್ಕೂ ಬೇಕಲ್ವ. ಹಾಗೆ ಈ ಕರಂಡಕ್ಕಾಯಿ ಉಪ್ಪಿನಕಾಯಿ ಇವತ್ತು ನಿಮಗೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಉಪ್ಪಿನಕಾಯಿ ಎಲ್ರಿಗೂ ಮಾಡಲಿಕ್ಕೆ ಗೊತ್ತು, ಆದರೆ ಬಹಳ ದಿನದವರೆಗೆ, ಬಹಳ ತಿಂಗಳವರೆಗೆ ಅಥವಾ 1-2-3 ವರ್ಷದವರೆಗೆ ಉಪ್ಪಿನಕಾಯಿನ ಕೆಡದಂತೆ ಹೇಗೆ ಮಾಡೋದು ಅಂತ ನಿಮಗೆಲ್ರಿಗೂ ನಾನು ಹೇಳ್ಕೊಡ್ತೀನಿ. ಹಾಗೆ ನಿಮ್ಮ ಎಲ್ಲರ ಸಪೋರ್ಟು, ಪ್ರೀತಿ ನನ್ನ ಚಾನಲ್ ಮೇಲೆ ಇರಲಿ. ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ನಾನು ಮತ್ತೆ ಹೊಸ ಒಂದು ಹುಮ್ಮನಸ್ಸು ಬರುತ್ತೆ ನನಗೆ ಅಡುಗೆ ಮಾಡಲಿಕ್ಕೆ. ಹಾಗಾಗಿ ಈಗ ಹೇಳ್ಕೊಡ್ತೀನಿ ನಾನು ನಿಮಗೆ. 1-2 ವರ್ಷ ಅಥವಾ 3 ವರ್ಷ ತನಕ ಇಡೋ ಉಪ್ಪಿನಕಾಯಿನ ಯಾವ ರೀತಿಯಾಗಿ ಮಾಡಬೇಕು ಅಂತ, ಅದು ಸಿಂಪಲ್ ಮಸಾಲೆಯಲ್ಲಿ. ಮೊದಲು ನೀರನ್ನು ಚೆನ್ನಾಗಿ ಕುದಿಸಬೇಕು. ನಂತರ ಈ ನೀರು ಫುಲ್ಲು ತಣಿಬೇಕಂದ್ರೆ ಒಂದು ಸಣ್ಣ ಉಗುರು ಬೆಚ್ಚ ಇದ್ದರೆ ಪರವಾಗಿಲ್ಲ. ಇದು ನಾವು ಕರಂಡಕ್ಕಾಯಿ ತೊಳಿಲಿಕ್ಕೆ, ಇದು ನಾವೊಂದು 10 ದಿನಕ್ಕಿಂತ ಮೇಲೆಲ್ಲ ಉಪ್ಪಿನಕಾಯಿ ಇಡುವಾಗಿದ್ದರೆ ನಾವು ಈ ಮೆಥಡ್ ಯೂಸ್ ಮಾಡಲೇಬೇಕು. ತಣ್ಣೀರು ಮುಟ್ಟಿಸುವಾಗಿಲ್ಲ, ನಮ್ಮ ಕೈ ಕೂಡ ತಣ್ಣೀರು ಮುಟ್ಟುವಾಗಿಲ್ಲ. ಹಾಗಾಗಿ ಇದು ಚೆನ್ನಾಗಿ ಕುದಿದ ಮೇಲೆ ಇದರ ಬಿಸಿಯೆಲ್ಲ ಆರಬೇಕು. ಆರಿದ ಮೇಲೆ ಅದನ್ನು ಚೆನ್ನಾಗಿ ತೊಳಿಲಿಕ್ಕೋಸ್ಕರ ಇದು. ಮತ್ತು ಉಪ್ಪಿನಕಾಯಿ ಹಾಕುವಾಗಲೂ ನಾವು ಕುದಿದ ನೀರನ್ನೇ ಹಾಕೋದು. ಇವಾಗ ಬರೀ ಕರಂಡಕ್ಕಾಯಿನ ನಾವು ತೊಳಿಬೇಕಲ್ವ, ಅದು ಕೂಡ ಬಿಸಿನೀರಲ್ಲಿ ತೊಳಿಬೇಕು. ನೀವು 1 ವಾರ 4-5 ದಿನ ಉಪ್ಪಿನಕಾಯಿ ಆದರೆ ಪರವಾಗಿಲ್ಲ, ತಣ್ಣೀರು ಯೂಸ್ ಮಾಡ್ಬೋದು. ನೀವು ಸ್ಟಾಕ್ ಮಾಡಿ 1 ತಿಂಗಳು ಕೂಡ ಇಡಬೇಕಂದ್ರೆ ಅದು ಮುಖ್ಯವಾಗಿ ಬಿಸಿನೀರನ್ನೇ ಯೂಸ್ ಮಾಡಬೇಕು. ಅದರ ಬ್ಯಾಕ್ಟೀರಿಯಾಗಳೆಲ್ಲ ಇದೆ ಅಲ್ವ, ಅದೆಲ್ಲ ಹೋಗಬೇಕು. ಹಾಗಾಗಿ ಫಂಗಸ್ ಎಲ್ಲ ಬರಬಾರ್ದು, ಕೆಟ್ಟು ಹೋಗಬಾರ್ದು. ಅದಕ್ಕೋಸ್ಕರ ನಾವು ಬಿಸಿನೀರಲ್ಲೇ ನಾವು ಉಪ್ಪಿನಕಾಯಿ ಫಸ್ಟಿಂದ ಕೊನೆವರೆಗೆ ರೆಡಿ ಮಾಡೋದು. ಈ ಪಾತ್ರೆ ತಗೊಂಡಿದ್ದೀವಲ್ಲ, ಈ ಪಾತ್ರೆಯಲ್ಲಿ ಕೂಡ ತಣ್ಣೀರಿನ ಪಸೆ ಇರಬಾರ್ದು. ಇದು ಸ್ಟಾಕ್ ಮಾಡೋ ಉಪ್ಪಿನಕಾಯಿಗಷ್ಟೇ ನಾನು ಹೇಳ್ತಾ ಇರೋದು. ಇವಾಗ ನಾನು ಇಲ್ಲಿ 1 ಕಿಲೋ ಕರಂಡಕ್ಕಾಯಿನ ತಗೊಳ್ತೀನಿ. ಇದು ತುಂಬ ದಿನ ಕೆಡದಂತೆ ಇಡ್ಬೋದು. 1 ವರ್ಷ 2 ವರ್ಷ ಕೂಡ ಈ ಉಪ್ಪಿನಕಾಯಿನ ನಾವು ಇಡ್ಬೋದು, ಮಾಡುವ ರೀತಿಯಲ್ಲಿ ಮಾಡಿದರೆ ಮಾತ್ರ. ಈಗ ಕುದಿಸಿ ಆರಿಸಿದ ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು. 1-2 ಸಲ ಚೆನ್ನಾಗಿ ತೊಳಿಬೇಕು. ತೊಳೆಯುವ ನೀರು ಕುದಿಸಿ ಆರಿರಬೇಕು. ಅದು ಸ್ಟಾಕ್ ಉಪ್ಪಿನಕಾಯಿಗೆ ಮಾತ್ರ ನಾನು ಇದು ಹೇಳ್ತಾ ಇರೋದು. 1 ವಾರದಲ್ಲೆಲ್ಲ ಮುಗಿಸುವ ಉಪ್ಪಿನಕಾಯಿ ಆದರೆ ತಣ್ಣೀರು ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಸ್ಟಾಕ್ ಆಗಿರಬೇಕಂದ್ರೆ, ಕೆಡದಂತೆ ಇಡಬೇಕಂದ್ರೆ ಈ ಥರ ಚೆನ್ನಾಗಿ ಕುದಿಸಿ ಆರಿಸಿದ ನೀರಲ್ಲಿ ತೊಳಿಬೇಕು. 1-2 ಸಲ ತೊಳೆದ್ರೆ ಸಾಕಾಗುತ್ತೆ. ಮತ್ತೆ ನೀರು ಆರಲಿಕ್ಕೆ ಬಿಡಬೇಕು ಅದನ್ನು. ಈಗ ಕುದಿಸಿ ಆರಿಸಿದ ನೀರಲ್ಲಿ ನಾನಿಲ್ಲಿ 3 ಬಾರಿ ಚೆನ್ನಾಗಿ ತೊಳೆದಿದ್ದೀನಿ. 2 ಬಾರಿ ತೊಳೆದ್ರೂ ಸಾಕಾಗುತ್ತೆ. ನಿಮಗೆ ಬೇಕು ಅಂದರೆ 3 ಬಾರಿನೂ ಕೂಡ ತೊಳಿಬೋದು. ನಾನು ಕುದಿಸಿದ ನೀರು ಜಾಸ್ತಿ ಇತ್ತು, ಹಾಗಾಗಿ ನಾನು 3 ಬಾರಿ ತೊಳೆದಿದ್ದೀನಿ. ಈಗ ಸ್ವಲ್ಪ ಇದರ ಮೇಲಿರೋ ನೀರೆಲ್ಲ ಆರಲಿ. ನಾನು ಅದಕ್ಕೆ ತೂತು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಈಗ ತೊಳೆದ ಕರಂಡಕ್ಕಾಯಿನ ಕಲ್ಲುಪ್ಪು ಹಾಕಿ ಇಡಬೇಕು. ಈ ಸಾಮಾನ್ಯ ಉಪ್ಪು ಎಳೆದು ಒಂದು ಏನು ಹೇಳೋದು, ಅದು ಉಪ್ಪಿನಕಾಯಿಯ ಒಂದು ಪಾಕಕ್ಕೆ ಬರಲಿಕ್ಕೆ ಒಂದು 10-12 ದಿನ ಬೇಕೇ ಆಗುತ್ತೆ. ಮಾವಿನಕಾಯಿಗೆಲ್ಲ 4-5 ದಿನ, 1 ವಾರ ಸಾಕಾಗುತ್ತೆ. ಇದು ಹಾಗಲ್ಲ, ಸ್ವಲ್ಪ ಗಟ್ಟಿ ಇರುವಂತಹ ಕರಂಡಕ್ಕಾಯಿ ಅಲ್ವಾ. ಹಾಗಾಗಿ ಬೇರೆ ಭಾಷೆಯಲ್ಲಿ ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ನಾವು ಕರಂಡಕ್ಕಾಯಿ ಅಂತ ಹೇಳ್ತೀವಿ. ಇದನ್ನು ಕಲ್ಲು ಉಪ್ಪು ಹಾಕಿ ನಾವು ಇಟ್ಟುಬಿಡಬೇಕು. ಇಡುವಾಗ ನಾವು ಅದನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಯಾವತ್ತೂ ಉಪ್ಪಿನಕಾಯಿ ಹಾಕಿಡಬಾರ್ದು. 1 ಕಪ್ಪಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಬೇರೆ ಯಾವುದೇ ನೀರು ಸೇರಿಸುವಾಗಿಲ್ಲ. ಸಂಜೆ ಒಳಗಡೆ ಈ ಉಪ್ಪೆಲ್ಲ ನೀರು ಬಿಡುತ್ತಲ್ವ, ಆಮೇಲೆ ಇದನ್ನು ಒಂದು ಕುಪ್ಪಿ ಬಾಟ್ಲ್ ಅಥವಾ ಒಂದು ಭರಣಿಯಲ್ಲಿ ನಾವು ಹಾಕಿ ಮುಚ್ಚಿಡಬೇಕು.
ಅಂದರೆ ಇದು ಈ ಥರ ಇದರಲ್ಲಿ ಮುಚ್ಚಿದ್ರೆ ಗಾಳಿ ಹೋಗುತ್ತಲ್ಲ, ಆ ಥರ ಗಾಳಿ ಎಲ್ಲ ಹೋಗಬಾರ್ದು. ಒಟ್ಟಲ್ಲಿ ಈ ಉಪ್ಪು ನೀರೆಲ್ಲ ಫುಲ್ ಬಿಡಬೇಕು. ಅಲ್ಲಿ ತನಕ ಈ ಸ್ಟೀಲ್ ಪಾತ್ರೆಯಲ್ಲಿ ಮುಚ್ಚಿಡೋಣ ನಾವು. ಈಗ 10-12 ದಿನದ ಬಳಿಕ ನಮ್ಮ ಉಪ್ಪಿನಲ್ಲಿ ಹಾಕಿದ ಕರಂಡೆಕಾಯಿ ಈ ಥರ ಆಗಿರುತ್ತೆ ನೋಡಿ. ಚೆನ್ನಾಗಿ ಉಪ್ಪೆಲ್ಲ ಎಳೆದು ಈ ಥರ ಬರುತ್ತೆ ನೋಡಿ. ಇದನ್ನು ಮುಟ್ಟುವಾಗ ಕೈ ಕೂಡ ಬಹಳ ಶುದ್ಧವಾಗಿರಬೇಕು. ನಾವು ತೆಗೆದಿಡುವ ಉಪ್ಪಿನಕಾಯಿ ಆದರೆ ಇವಾಗ ನೋಡಿ ಯಾವ ಥರ ಆಗಿದೆ ನೋಡಿ, ಈ ಥರ ಬರುತ್ತೆ. ಇವಾಗ ಇದಕ್ಕೇನೆಲ್ಲ ಮಸಾಲೆ ಹಾಕಬೇಕು ಅಂತ ನಾನು ಹೇಳ್ತೀನಿ. ಇದೊಂದು ಸಿಂಪಲಾಗಿ ಮಾಡುವಂಥ ಉಪ್ಪಿನಕಾಯಿ. ನಾವಿಲ್ಲಿ ಜಾಸ್ತಿ ಮಸಾಲೆ, ಎಣ್ಣೆ ಅದೆಲ್ಲ ಬಳಸೋದಿಲ್ಲ. ಈ ಕರಂಡೆಕಾಯಿನ ಉಪ್ಪಲ್ಲಿ ಹಾಕಿಡ್ತೀವಿ ಅಲ್ವಾ, ಮಧ್ಯೆ ಮಧ್ಯೆ ನಾವು ಕುಲ್ಕ್ತಾ ಇರಬೇಕು. ಯಾಕಂದರೆ ಉಪ್ಪು ನೀರು ಎಲ್ಲದಕ್ಕೂ ಕೂಡ ತಾಗಬೇಕಲ್ವ. ಇಲ್ಲಾಂದರೆ ಮಧ್ಯೆ ಒಂದು ಕೆಟ್ಟೋದರೆ ಎಲ್ಲ ಉಪ್ಪಿನ ಮಿಡಿ ಕೂಡ ಕೆಟ್ಟೋಗುತ್ತೆ. ಮಾವಿನಕಾಯಿ ಆಗಲಿ ಕರಂಡೆಕಾಯಿ ಆಗಲಿ ಏನೇ ಆಗಲಿ ಒಂದು ಕೆಟ್ಟು ಹೋಗುವಾಗಿಲ್ಲ. ಒಂದು ಕೆಟ್ಟೋದ್ರೆ ಇಲ್ಲಿ ನೋಡಿ ಏನೂ ಆಗಿಲ್ಲ. ಕಾರಣ ಕುದಿಸುವ ನೀರಿಂದ ನಾನು ತೊಳೆದು ಮತ್ತೆ ಕಲ್ಲುಪ್ಪು ಹಾಕಿ ಇಟ್ಟಿರೋದು. ಈಗ ಇದು 12 ದಿನ ಕಳೀತು ನಾನು ಉಪ್ಪಲ್ಲಿ ಹಾಕ್ಬಿಟ್ಟು. ತುಂಬ ಸಿಂಪಲಾಗಿರುವ ರುಚಿಕರವಾಗಿರುವ ಅಂತಹ ಉಪ್ಪಿನಕಾಯಿ. ಇದಕ್ಕೆ ಜಾಸ್ತಿ ಎಲ್ಲ ನಾವು ಮಸಾಲೆ ಆ್ಯಡ್ ಮಾಡೋದಿಲ್ಲ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಮುಖ್ಯವಾಗಿ ಇಲ್ಲಿ 1 ಕಪ್ನಷ್ಟು ನಾನು ಸಾಸಿವೆ ತಗೊಂಡಿದ್ದೀನಿ. ಇದು ಸಣ್ಣ ಸಾಸಿವೆನೇ ಆಗಿರಬೇಕು. ಸಾಸಿವೆಯಲ್ಲಿ ಒಂದು 2-3 ಥರ ಬರುತ್ತಲ್ವ, ಅದರಲ್ಲಿ ರಾಗಿ ಥರ ಸಾಸಿವೆ ಬರುತ್ತೆ. ಆ ರಾಗಿ ಥರ ಸಾಸಿವೆನೇ ಇಲ್ಲಿ 1 ಕಪ್ ನಾನು ತಗೊಂಡಿದ್ದೇನೆ. ಈ ಸಾಸಿವೆ ಮಾತ್ರ ನಮಗೆ ಅದು ಚೆನ್ನಾಗಿರೋದು. ಅರಶಿನ ಕೊಂಬು ಹಾಕಬೇಕು, ಅರಿಶಿನ ಹಾಕಬಾರ್ದು. ಅರಿಶಿನ ಪುಡಿಯಲ್ಲ, ಅರಿಶಿನ ಕೊಂಬನ್ನು ಹಾಕಿ ಇದು ಮಿಕ್ಸಿ ಜಾರಿಗೆ ಆಗಿ ಹಾಕುವಾಗಿಲ್ಲಲ್ಲ, ನಾವು ಇದನ್ನು ಕುಟ್ಟಿ ಪುಡಿ ಮಾಡಿ ಮತ್ತೆ ಸಾಸಿವೆ ಜೊತೆ ಹಾಕಬೇಕು. ಈ ಥರ ಪುಡಿ ಮಾಡಬೇಕು. ನೋಡಿ ಇಷ್ಟು ಪುಡಿಯಾಗಿದೆ ಅರಿಶಿನ. ಈಗ ಇಷ್ಟು ಪುಡಿ ಆದರೆ ಸಾಕು. ಮತ್ತು ಮಿಕ್ಸಿ ಜಾರ್ ಒಳಗಡೆ ಪುಡಿಯಾಗುತ್ತೆ. ಆಲ್ಮೋಸ್ಟ್ ಪುಡಿಯಾಗಿದೆ ಇದು. ನಾನು ಇವಾಗ ಸಾಸಿವೆ ಒಳಗಡೆ ಹಾಕೋಣ. ಸಾಸಿವೆಯಲ್ಲಿ ಈಗ ಕುದಿಸಿ ಆರಿಸಿದ ನೀರಲ್ಲಿ ತೊಳೆದ ಗುಂಟೂರು ಮೆಣಸಿನಕಾಯಿ. ಇಲ್ಲಿ ನಾನೊಂದು 30 ಮೆಣಸಿನಕಾಯಿ ತಗೊಂಡಿದ್ದೇನೆ. ಬೇಕಂದ್ರೆ ನಿಮಗೆ ಮಸಾಲೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ಇದು ಬಹಳ ಖಾರ ಇಲ್ಲ, ತುಂಬ ಖಾರ ಇದ್ದರೆ ಕಮ್ಮಿ ಮಾಡಬೇಕು. ನಾನು ಬೇರೆ ಬ್ಯಾಡಗೆಲ್ಲ ಹಾಕಲ್ಲ, ಬೇರೆ ರೀತಿಯಲ್ಲಿ ಕೂಡ ಉಪ್ಪಿನಕಾಯಿ ನಾನು ಹಾಕ್ತೀನಿ. ಇದು ನಮ್ಮ ಅಮ್ಮ ಮಾಡುವಂತಹ ಶೈಲಿಯ ಉಪ್ಪಿನಕಾಯಿ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಒಂದು ಚೂರು ಚಿರೋಟಿ ರವೆ ಅಳತೆಗೆ ರುಬ್ಬಬೇಕು. ಈ ಉಪ್ಪಿನಕಾಯಿ ಮಸಾಲೆ ರುಬ್ಬುವಾಗ ನಾವು ಕರಂಡೆಕಾಯಿಗೆ ಉಪ್ಪು ಹಾಕಿದೆಯಲ್ವ, ಅದು ನೀರು ಬಿಟ್ಕೊಂಡಿದೆಯಲ್ವ, ಆ ನೀರನ್ನು ನಾವು ಸೋಸಿ ಇದಕ್ಕೆ ಹಾಕಬೇಕು. ಇಲ್ಲಾಂದರೆ ಬೇರೆ ಉಪ್ಪು ಅಥವಾ ನೀರು ಹಾಕುವಾಗಿಲ್ಲ. ಇದು ಕುದಿಸಿ ಹಾಕಿರುವ ನೀರಲ್ವ, ಈ ಉಪ್ಪು ನೀರಲ್ಲಿ ನಾವೀಗ ಈ ಮಸಾಲೆಯನ್ನು ರುಬ್ಬಿ ತರಬೇಕು. ಈಗ ನಮ್ಮ ಉಪ್ಪಿನಕಾಯಿಗೆ ರುಬ್ಬಿದ ಮಸಾಲೆ ರೆಡಿ ಆಯಿತು. ಇದು ಸಾಸಿವೆ ಎಲ್ಲ ಹಾಕೋದ್ರಿಂದ ನಮಗೆ ಸೊಂಟ ನೋವು ಮತ್ತು ಬೋನ್ ಪೇಯ್ನ್ ಎಲ್ಲ ಇದ್ದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಔಷಧಿ ಗುಣ ಇರುವಂತಹ ಒಂದು ಉಪ್ಪಿನಕಾಯಿ ಇದು. ಇವಾಗ ನಾವು ನಮ್ಮ ಉಪ್ಪಲ್ಲಿ ಹಾಕಿದ ಕರಂಡೆಕಾಯಿಗೆ ಇದನ್ನು ಸೇರಿಸಿ ನೆಕ್ಸ್ಟ್ ಒಂದು ಬಾಟಲ್ ಅಥವಾ ಒಂದು ಫೈಬರ್ ಜಾರಲ್ಲಿ ಹಾಕಿ ಮುಚ್ಚಿಡೋಣ. ಇದು 2 ದಿನ ಆದಮೇಲೆ ತಿನ್ನಬೇಕು ಅಥವಾ ನಾಳೆ ಬಿಟ್ಟು ಮತ್ತೆ ತಿನ್ನಬೇಕು. ಆಗಲೇ ಅದು ಸರಿಯಾಗಿ ಉಪ್ಪು ಎಲ್ಲ ಎಳೆದಿರೋದು. ಈಗ ಸಣ್ಣ ಒಂದು ಹಸಿ ವಾಸನೆ ಇದ್ದೇ ಇರುತ್ತಲ್ವ, ಬೇಕಾದರೆ ಇಂಗು ಕೂಡ ಹಾಕ್ಬೋದು. ನಾನು ಯಾವುದೂ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡಿರುವಂತಹ ಉಪ್ಪಿನಕಾಯಿ ನೋಡಿ. ಈಗ ಯೂಸ್ ಮಾಡೋ ಸ್ಪೂನು ಕೂಡ ಅಷ್ಟೇ, ಅದು ಕೂಡ ಎಲ್ಲ ಶುದ್ಧವಾಗಿರಬೇಕು. ಈಗ ನಾನು ಉಪ್ಪಿನಕಾಯಿ ಮಸಾಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೊಂದು 10-15 ದಿನಕ್ಕೆ ಆಗುವಷ್ಟೇ ನಾನು ಮಾಡಿರೋದು. ಆದರೂ ನಾನು ಯಾವುದೇ ತಣ್ಣೀರು ಮುಟ್ಟಿಸಿಲ್ಲ. ನಾವು ಅದನ್ನು ಹೊರಗಡೆ ಇಟ್ಟು ತಿನ್ನಬೇಕಂದ್ರೆ
ಅದು ಫಂಗಸ್ ಬಂದರೆ ನಮ್ಗೆ ಗೊತ್ತಾಗಲ್ಲ, ಹಾಗಾಗಿ ಇಷ್ಟು ಶುದ್ಧವಾಗಿ ಮಾಡೋದು. ಇವಾಗ ಮತ್ತೇನಾದರೂ ನೀರು ಆ್ಯಡ್ ಮಾಡಬೇಕಂದ್ರೆ ಕುದಿಸಿ ತಣಿಸಿರೋ ನೀರನ್ನಷ್ಟೇ ಆ್ಯಡ್ ಮಾಡಬೇಕು. ಈಗ ನಾನು ಮಾಡಬೇಕಾಗುತ್ತೆ ನೀರು. ಇದು ಈಗ ಗಟ್ಟಿಯಾಗಿದೆ, ಇಷ್ಟು ಗಟ್ಟಿ ಇರಬಾರ್ದು. 2 ದಿನ ಹೋದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಈಗ ಕುದಿಸಿ ಆರಿರೋ ನೀರನ್ನು ನಾನು ಹಾಕಿದ್ದೀನಿ. ಮತ್ತು ಸ್ವಲ್ಪ ನೀರಿನ ಅಂಶ ಬೇಕು ಅಂತ ಇದನ್ನೊಂದು 5 ನಿಮಿಷ ಬಿಟ್ಟು ನಾವು ಒಂದು ಬಾಟ್ಲಲ್ಲಿ ಹಾಕಿ ಹೊರಗಡೆ ಇಡಬೇಕು. ಒಂದು 2 ದಿನ ಆದಮೇಲೆ ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆ ಆದರೂ ಇಟ್ಟು ತಿನ್ಬೋದು. ಯಾಕಂದರೆ ಇಲ್ಲಿ ನಾವು ಯಾವುದೇ ತಣ್ಣೀರು ಅಥವಾ ಏನನ್ನೂ ನಾವು ಆ್ಯಡ್ ಮಾಡಿಲ್ಲಲ್ವ. ಕೈ ಕೂಡ ಶುದ್ಧವಾಗಿತ್ತು, ಹಾಗಾಗಿ ನಮಗೆ ಇದು ಹೊರಗಡೆ ಇಟ್ಟು ತಿಂದ್ರೂ ಇದು ಕೆಟ್ಟು ಹೋಗಲ್ಲ. ಕೆಲವರು ಒಗ್ಗರಣೆಲ್ಲ ಹಾಕ್ತಾರೆ, ಅದು ಬೇರೆ ಉಪ್ಪಿನಕಾಯಿ ಇದೆ. ನಾವು ಇದೇ ಮಸಾಲೆ ಇಟ್ಕೊಂಡು ಸೌತೆಕಾಯಿನೆಲ್ಲ ಒಂದು ವಾರಕ್ಕೆ, ಸೌತೆಕಾಯಿ ಎಲ್ಲ ಜಾಸ್ತಿ ಇರಲ್ಲ, ಒಂದು ವಾರಕ್ಕೆಲ್ಲ ಮಾಡ್ಬೋದು. ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಕ್ಯಾರೆಟ್, ಸೌತೆಕಾಯಿ, ಹಸಿಮೆಣಸಿನಕಾಯಿ, ಮಾವಿನಕಾಯಿ ಎಲ್ಲ ಮಿಕ್ಸ್ ಉಪ್ಪಿನಕಾಯಿ ಕೂಡ ಈ ಮಸಾಲೆಯಲ್ಲಿ ಮಾಡ್ಬೋದು. ಹಾಗೆ ಇದನ್ನೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿರುವ ಟೇಸ್ಟ್ ಉಪ್ಪಿನಕಾಯಿ. ನೀವು ಅಂಗಡಿಯಲ್ಲಿ ಉಪ್ಪಿನಕಾಯಿ ತಂದಾಗ ಅಂದರೆ ಕಂಪೆನಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಈಗ ಲೂಸೆಲ್ಲ ಕೊಡ್ತಾರಲ್ವ, ಅದರಲ್ಲಿ ಏನಿದೆಯೋ ಏನಿಲ್ವೋ ಅಂತ ಯಾರಿಗೆ ಗೊತ್ತಿಲ್ಲ, ಎಷ್ಟು ದಿನದಾಗಿರ್ಬೋದು. ಹಾಗಾಗಿ ಮನೆಯಲ್ಲೇ ಹೀಗೆ ಸಿಂಪಲಾಗಿ ಉಪ್ಪಿನಕಾಯಿನ ಮಾಡಿ ನೋಡಿ. ಸೌತೆಕಾಯಿ, ಕ್ಯಾರೆಟ್ ಎಲ್ಲದರಲ್ಲೂ ಕೂಡ ಉಪ್ಪಿನಕಾಯಿ ಮಾಡ್ಬೋದು. ಅದೆಲ್ಲ ದೀರ್ಘಕಾಲದವರೆಗೆ ಬರಲ್ಲ ಅಂತ ಮಾತ್ರ. ಇದೆಲ್ಲ ದೀರ್ಘಕಾಲದವರೆಗೆ 2 ವರ್ಷ ತನಕ ಇಡ್ಬೋದು ಈ ಉಪ್ಪಿನಕಾಯಿನ. ನಾನು ಮಾಡಿರೋದು ಮಾತ್ರ ಒಂದು 10-15 ದಿವಸ 20 ದಿವಸಕ್ಕೆ ಬರುತ್ತೆ. ಹಾಗೆ ಈ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ, ಕಮೆಂಟ್ ಇರಲಿ, ಲೈಕ್ ಇರಲಿ. ಹಾಗೆ ನನ್ನ ಚಾನಲ್ ಮೇಲೆ ಪ್ರೀತಿ ಇರಲಿ. ನಿಮ್ಮ ಸಪೋರ್ಟಿಂದಲೇ ನಾನು ಒಂದೊಂದು ಅಡುಗೆಯಲ್ಲಿ ತಗೊಂಡು ಬರಲಿಕ್ಕೆ ಸಾಧ್ಯ. ಹಾಗೆ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.